ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಕರೆಕ್ಟ್ ಆಗಿರೋ ವಿಡಿಯೋ. ತಿಂಗಳಿಗೆ 1,50,000 ರೂಪಾಯಿ ತನಕ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದ್ದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಎಲ್ಲದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಇವಾಗ ವಿಡಿಯೋನ ಶುರು ಮಾಡೋಣ. ಇದು ಯಾವ ಹುದ್ದೆ ಅಂತ ನೋಡ್ತಾ ಇದ್ದೀರಾ? DHFWS ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ, ಮೈಸೂರಿನಲ್ಲಿ ಹುದ್ದೆಗಳು ಖಾಲಿ ಇದೆ. ಎಷ್ಟು ಹುದ್ದೆ ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ 6 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಮೈಸೂರು, ಕರ್ನಾಟಕ. ಯಾವ್ಯಾವ ಹುದ್ದೆ ಅಂದ್ರೆ ನ್ಯೂರಾಲಜಿಸ್ಟ್ ಹುದ್ದೆ, ಮತ್ತೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂದ್ರೆ ಜಿಲ್ಲಾ ಕೋಆರ್ಡಿನೇಟರ್ ಹುದ್ದೆ, ನರ್ಸ್ ಹುದ್ದೆ, ಇನ್ನಿತರೆ ಹಲವಾರು ಹುದ್ದೆ ಖಾಲಿ ಇದೆ. ಯಾವ್ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಸ್ಯಾಲರಿಯ ರೇಂಜ್ ನ ನೋಡೋದಾದ್ರೆ 15,472 ರೂಪಾಯಿಂದ ಹಿಡಿದು 1,50,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಇದಕ್ಕೆ ವಯೋಮಿತಿಯ ಡೀಟೇಲ್ಸ್ ಏನೇನಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನ್ಯೂರಾಲಜಿಸ್ಟ್, ಫಿಸಿಷಿಯನ್, ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 60 ವರ್ಷ. ಇನ್ನಿತರೆ ಎಲ್ಲಾ ಹುದ್ದೆಗಳಿಗೂ ಮಿನಿಮಮ್ 18, ಮ್ಯಾಕ್ಸಿಮಮ್ 45 ವರ್ಷ. ಸೆಲೆಕ್ಷನ್ ಪ್ರೋಸೆಸ್ ನ ತಿಳ್ಕೊಳ್ಳೋದಾದ್ರೆ ಜಸ್ಟ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ, ಅದರ ಮೂಲಕ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಯಾವುದು ಇರೋದಿಲ್ಲ. ಜಸ್ಟ್ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಕೆಲಸ ಸಿಗುತ್ತೆ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋನ ತಲುಪೋ ತರ ಮಾಡಿ. ನೆಕ್ಸ್ಟ್ ಇವಾಗ ಸ್ಯಾಲರಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ನ್ಯೂರಾಲಜಿಸ್ಟ್, ಫಿಸಿಷಿಯನ್, ಮೆಡಿಕಲ್ ಆಫೀಸರ್ ಹುದ್ದೆಗೆ 60,000 ರೂಪಾಯಿಂದ ಹಿಡಿದು 1,50,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ನರ್ಸಸ್ ಹುದ್ದೆಗೆ 15,472 ರೂಪಾಯಿಂದ ಹಿಡಿದು 19,999 ರೂಪಾಯಿ ಸ್ಯಾಲರಿ ಇರುತ್ತೆ. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ 25,000 ರೂಪಾಯಿ ಸ್ಯಾಲರಿ ಇರುತ್ತೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದೆಗೆ 26,250 ರೂಪಾಯಿ ಸ್ಯಾಲರಿ ಇರುತ್ತೆ. ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಹುದ್ದೆಗೆ 30,000 ರೂಪಾಯಿಗಳ ಸ್ಯಾಲರಿ ಇರುತ್ತೆ. ಜಿಲ್ಲಾ ಕೋಆರ್ಡಿನೇಟರ್ ಅಂದ್ರೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಹುದ್ದೆಗೆ ಸ್ಯಾಲರಿ ಎಷ್ಟಿರುತ್ತೆ ಅಂತ ಹೇಳಿ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಇದೆಲ್ಲದೂ ತಿಂಗಳ ಸ್ಯಾಲರಿ ಆಗಿರುತ್ತೆ. ನೋಟಿಫಿಕೇಶನ್ ನೀವು ಕೂಡ ಒಂದ್ಸಲ ಓದ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದು ಯಾವ ವೆಬ್ಸೈಟ್ ಅಪ್ಪ, ಎಲ್ಲಿಂದ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ಇದು ನಾವೇ ಕ್ರಿಯೇಟ್ ಮಾಡಿರುವಂತಹ ವೆಬ್ಸೈಟ್, PRGovernmentJobs.com ಅಂತ ಹೇಳಿ. ಅಂದ್ರೆ ಸ್ಪೆಲ್ ಮಾಡ್ತಾ ಇದೀನಿ, ಬೇಕು ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. PRGovernmentJobs.com ಅಂತ ಹೇಳಿ. ಇದು ಏನಕ್ಕೆ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಯೂಟ್ಯೂಬ್ ನಲ್ಲಿ ದಿನಕ್ಕೆ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡಬಹುದು. ಆದ್ರೆ ವೆಬ್ಸೈಟ್ ನಿಂದ ನೀವು ಹಲವಾರು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ನಿಮಗೆ ಯಾವ ಜಾಬ್ ಡೀಟೇಲ್ಸ್ ಬೇಕೋ ಅದನ್ನ ತಿಳ್ಕೋಬಹುದು. ಅದಕ್ಕೋಸ್ಕರ ಈ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ವಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಈ ವೆಬ್ಸೈಟ್ ಗೆ ಬಂದು ಎಲ್ಲ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಇವಾಗ ನಾವು ಯಾವ ಜಾಬ್ ಡೀಟೇಲ್ಸ್ ತಿಳ್ಕೊಂತಿದೀವಿ ಅಂದ್ರೆ DHFWS ಮೈಸೂರು ಅಲ್ವಾ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಈ ವೆಬ್ಸೈಟ್ ಗೆ ಬಂದು ಇಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿನಲ್ಲ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ರೀತಿ ಜಾಬ್ಸ್ ಗಳು ಬೇಕು ಅದನ್ನ ನೋಡ್ಕೋಬಹುದು. ಅಂದ್ರೆ ಕರ್ನಾಟಕ ಗವರ್ನಮೆಂಟ್ ಜಾಬ್ಸ್ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಉದ್ಯೋಗ ಜಾಬ್ಸ್ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ. 10th ಪಾಸ್ ಜಾಬ್ಸ್ ಇಲ್ಲಿ ಸಿಗುತ್ತೆ. ಗೊತ್ತಾಯ್ತಲ್ವಾ? ಇಲ್ಲೂ ಹಲವಾರು ಬಟನ್ಸ್ ಗಳಿದೆ ನೋಡಿ. ಇದು ಅಷ್ಟೇ ಕರ್ನಾಟಕ ಜಾಬ್ಸ್, ಕೇಂದ್ರ ಸರ್ಕಾರದ ಜಾಬ್ಸ್. ಇದನ್ನ ಕ್ಲಿಕ್ ಮಾಡಿದ್ರೆ 10th ಪಾಸ್ ಆಗುತ್ತೆ, ಜಾಬ್ಸಿಗೆ ಹೋಗ್ತೀರಾ. ಇಲ್ಲಿ 12th ಪಾಸ್ ಜಾಬ್ಸ್ ಇದೆ, ಇಲ್ಲಿ ಡಿಗ್ರಿ ಜಾಬ್ಸ್ ಗಳಿದೆ. ಗೊತ್ತಾಯ್ತಲ್ವಾ? ಇಷ್ಟು ಇಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ಇದೆ, ಕನ್ನಡದಲ್ಲಿ ಕೂಡ ಇದೆ, ಸೇಮ್ ಎರಡೂನು. ನೀವು ಯಾವ್ದನ್ನೇ ಕ್ಲಿಕ್ ಮಾಡಿದ್ರು ಕೂಡ ಅದ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ 12th ಪಾಸ್ ಜಾಬ್ಸ್ ನ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿನಿ. ಇಲ್ಲಿ ನೋಡಿ ಇಷ್ಟು 12th ಪಾಸ್ ಜಾಬ್ಸ್ ಇದೆ. ನೆಕ್ಸ್ಟ್ ಡಿಗ್ರಿ ಜಾಬ್ಸ್ ಬೇಕು ಅಂತ ಹೇಳಿದ್ರೆ ಡಿಗ್ರಿ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡಿಗ್ರಿ ಜಾಬ್ಸ್ ಎಲ್ಲ ತೋರಿಸುತ್ತೆ. ಓಕೆನಾ? ನೆಕ್ಸ್ಟ್ ನಿಮಗೆ ಯಾವ ಜಾಬ್ಸ್ ಬೇಕೋ ಅದಕ್ಕೆ ಹೋಗಿ. ಇವಾಗ ಜಾಬ್ ಡೀಟೇಲ್ಸ್ ಗೊತ್ತಾಯ್ತಲ್ಲ ಎಲ್ಲಿಂದ ಪಡ್ಕೋಬಹುದು ಅಂತ ವೆಬ್ಸೈಟ್ ಅಲ್ಲಿ. ಇವಾಗ ಜಾಬ್ ಡೀಟೇಲ್ಸ್ ನ ಕಂಟಿನ್ಯೂ ಮಾಡೋಣ. ನೋಟಿಫಿಕೇಶನ್ ನ ಓದ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಈ ವೆಬ್ಸೈಟ್ ಅಂದ್ರೆ ಈ ಮೈಸೂರು ಕ್ಲಿಕ್ ಮಾಡೋದ್ವಲ್ಲ ನಾವಲ್ಲಿ, ಈ ಡೈರೆಕ್ಟ್ ಈ ಪೇಜೇ ಓಪನ್ ಆಗೋ ತರ ಲಿಂಕು ಕೊಟ್ಟಿರ್ತೀವಿ. ವೆಬ್ಸೈಟ್ ನ ಲಿಂಕು ಎರಡೂ ಕೊಟ್ಟಿರ್ತೀವಿ. ಓಕೆನಾ? ಇಲ್ಲಿ
ಅಫಿಷಿಯಲ್ ನೋಟಿಫಿಕೇಶನ್ PDF ಅಂತಿದೆಯಲ್ಲ, ಕ್ಲಿಕ್ ಹಿಯರ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಈ ತರ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ನ ತಿಳ್ಕೊಬಹುದು. ಗೊತ್ತಾಯ್ತಲ್ವಾ ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಬೇಕು ಅಂದ್ರೆ mysuru.nic.in. ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ ನೋಡೋದಾದ್ರೆ 27 ಮೇ 2025. ವಾಕ್ ಇನ್ ಇಂಟರ್ವ್ಯೂ ದಿನಾಂಕ 10 ಜೂನ್ 2025 ಬೆಳಗ್ಗೆ 10:30ಕ್ಕೆ ನೀವು ಅಲ್ಲಿ ಹಾಜರಿರ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆನೆ ಅಲ್ಲಿ ತಲುಪಿರಿ. ಏನಕ್ಕೆ ಅಂತ ಹೇಳಿದ್ರೆ ಏನಾದ್ರೂ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಅದಕ್ಕೋಸ್ಕರ. ನೆಕ್ಸ್ಟ್ ನಿಮಗೆ ಹೇಗೆ ಅರ್ಜಿಯನ್ನು ಹಾಕೋದು ಅಂತಂದ್ರೆ, ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ. ಯಾವ ಅಡ್ರೆಸ್ಗೆ ನೀವು ವಾಕ್ ಇನ್ ಇಂಟರ್ವ್ಯೂಗೆ ಹೋಗಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತೆ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಹೋಗಿರಿ. ಏನಕ್ಕೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ನೀವು ಹೋದ ನಂತರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅವರ ವೆರಿಫಿಕೇಶನ್ಗೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಇಂಟರ್ವ್ಯೂ ವೆನ್ಯೂ ಎಲ್ಲಿದೆ ಅಂತ ಹೇಳಿದ್ರೆ ಆಫೀಸ್ ಆಫ್ ದ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್, ನಜಾರಾಬಾದ್, ಮೈಸೂರು 570010 10 ಜೂನ್ 2025 ಬೆಳಗ್ಗೆ 10:00ವರೆಗೆ. ಗೊತ್ತಾಯ್ತಲ್ವಾ? ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಂದ್ರೆ ವಾಟ್ಸಪ್ ಚಾನಲ್ಲು ಮತ್ತೆ ಟೆಲಿಗ್ರಾಮ್ ಚಾನಲ್ ಎಲ್ಲ ಜಾಯಿನ್ ಆಗಿಲ್ಲ ಅಂದ್ರೆ ಈ ವೆಬ್ಸೈಟ್ ಅಲ್ಲೇ ಇಲ್ಲಿ ಬಟನ್ಸ್ ಗಳಿದೆಯಲ್ಲ, ಇಲ್ಲಿಂದ ಕ್ಲಿಕ್ ಮಾಡಿ ಕೂಡ ಜಾಯಿನ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲೂ ಕೂಡ ಕೊಟ್ಟಿರ್ತೀವಿ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಜಾಯಿನ್ ಆಗಿ ಪ್ರತಿದಿನ ಈ ಸೋಷಿಯಲ್ ಮೀಡಿಯಾಸ್ ಗಳಿಂದಾನು ಜಾಬ್ ಡೀಟೇಲ್ಸ್, ಜಾಬ್ ಅಲರ್ಟ್ಸ್ ಎಲ್ಲ ಪಡ್ಕೊಳ್ಳಿ. ಓಕೆನಾ? ಜಾಯಿನ್ ಆಗೋದು ಮರಿಬೇಡಿ. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋಣ. ನ್ಯೂರಾಲಜಿಸ್ಟ್, ಫಿಸಿಷಿಯನ್, ಮೆಡಿಕಲ್ ಆಫೀಸರ್ ಹುದ್ದೆಗೆ MBBS, MD, DM ಅಥವಾ DNB ಆಗಿರ್ಬೇಕಾಗುತ್ತೆ. ನರ್ಸಸ್ ಹುದ್ದೆಗೆ GNM, BSc ಅಥವಾ BSc ನರ್ಸಿಂಗ್ ಆಗಿರ್ಬೇಕಾಗುತ್ತೆ. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ BPT ಆಗಿರ್ಬೇಕಾಗುತ್ತೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದೆಗೆ MPhil ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕಾಗುತ್ತೆ. ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಹುದ್ದೆಗೆ BA SLP ಆಗಿರ್ಬೇಕಾಗುತ್ತೆ. ಜಿಲ್ಲಾ ಕೋಆರ್ಡಿನೇಟರ್ ಹುದ್ದೆಗೆ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ ಏನೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿ? ಇದಿಷ್ಟು ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದೀನಿ. ಈ ವೆಬ್ಸೈಟ್ ನ ವಿಸಿಟ್ ಮಾಡೋದು ಮರಿಬೇಡಿ. ಪ್ರತಿಯೊಂದು ಜಾಬ್ ಡೀಟೇಲ್ಸ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್, 10th ಪಾಸ್, ಡಿಗ್ರಿ ಜಾಬ್ಸ್ ಎಲ್ಲದೂ ಇರುತ್ತೆ. ಈ ವೆಬ್ಸೈಟ್ಗೆ ಬನ್ನಿ. ನಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಸಪೋರ್ಟ್ ಮಾಡಿದ್ರಲ್ಲ ಹಾಗೆ ಕೂಡ ಈ ವೆಬ್ಸೈಟ್ ನ ಕೂಡ ಸಪೋರ್ಟ್ ಮಾಡಿ. ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ನ ಫಾಲೋ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಪ್ರತಿದಿನಾನು ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ. ಸೊ ಅದನ್ನ ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.